ಸುವರ್ಣ. ಶ್ರೀ 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 ಲಂಬೋದರೇಶ್ವರ ನನ್ನ ಕೊಳ್ಳಿ ಮನಸ್ಸಿಂದ ಯಾಕೆ ನಮ್ಮ ಕಾಲೇಜಿಂದ ನಮ್ಮ ದುರ್ಗದಿಂದನೇ ಎತ್ತಂಗಡಿ ಆಗಿಬಿಡ್ತಾನೆ. ಆಮೇಲೆ ನಾನು ನನ್ನ ಕೊಳ್ಳಿ ಮೊದಲಿನ ಥರನೇ ಹಾಯಾಗಿರ್ಬೋದು. ಬೆಟ್ಟ ಇರ್ತಾ, ಸೈಕಲ್ ತುಳಿತಾ, ರೈಲೇ ಹೋಗದೆ ಇರೋ ಹಳಿ ಮೇಲೆ ಓಡಾಡಿಕೊಂಡು ಕುಣಿತಾ, ಅಬ್ಬಾ ಆ ಲಂಬು ಬಂದಮೇಲೆ ನಮ್ಮ ಲೈಫ್ ಎಷ್ಟು ಚೇಂಜ್ ಆಗೋಯ್ತು. ಈಗ ಮತ್ತೆ ನಮ್ಮ ಲೈಫ್ ನಮ್ಮ ಕೈಗೆ ಬರಬೇಕು ಅಂದರೆ ಅವನಿಲ್ಲಿಂದ ಹೋಗಬೇಕು ಅಷ್ಟೇ. ಲೋ ಶ್ಯಾಮ, ನೀನ್ ಇಲ್ಲಿ ಕನ್ಸ್ ಕಾಣ್ತಾ ಇರೋ, ಅಲ್ಲ ಅವಳ ಮದ್ವೆನೇ ಆಗೋಗುತ್ತೆ ಅಷ್ಟೇ. ಅರೆ ಈ ನಗು ಕಾರಣ ಏನೋ ಗೊತ್ತಾಗ್ತಿಲ್ಲಪ್ಪ. ಕಾಯ್ತಾ ಇರೋ, ಎಲ್ಲ ಗೊತ್ತಾಗತ್ತೆ. ಗೊತ್ತಾಗುತ್ತೆ. ಮೇಘ್ನಿನ್ ಮದ್ವೆ ಮುಹೂರ್ತನೂ ಗೊತ್ತಾಗುತ್ತೆ. ಹಂಗೆ ಮದ್ವೆ ಗಂಡು ಯಾರು ಅನ್ನೋದು ಗೊತ್ತಾಗತ್ತೆ. ಎಲ್ಲ ಇವನ ಏನೋ ಹಂಗಂದ್ರೆ ಹಂಗೆ ಲೋ ಆಳದಾನೆ, ಅದೇನು ಅಂತ ಸರಿಯಾಗಿ ಬಾಯ್ ಬಿಟ್ಟು ಹೇಳೋ. ಯಾಕೋ ಹಿಂಗೆ ಎತ್ತು ಹೊಟ್ಟೆ ನುರಿಸ್ತಾ ಇದೀಯ ನೀನು? ಈಗಲೇ ಹೇಳಿದ್ರೆ ಮಜಾ ಕೆಡುತ್ತೆ. ನೋಡ್ತಾ ಇರೋ, ಇದು ಒಂಥರ ಹಾವು ಏಣಿ ಆಟ ಇದ್ದಂಗೆ. ಒಂದೊಂದ್ಸಲಿ ಏರೋದು, ಮತ್ತೊಂದ್ಸಲಿ ಜಾರೋದು. ಸದ್ಯಕ್ಕೆ ನಾನು ಜಾರ್ತಾ ಇರ್ಬೋದು, ಆದರೆ ಕೊನೆಗೇರೋದು ನಾನೇ. ಏನೋ ಅದು ಏರೋದು ಜಾರೋದು? ಚುಪ್, ಇವಾಗ ಏನೂ ಕೇಳಬೇಡ. ಲೈಫಲ್ಲಿ ಸ್ವಲ್ಪ ಸಮಾಧಾನವಾಗಿರೋ. ಇನ್ನೊಂದೆರಡು ದಿನ ಆಗಲಿ, ಆಮೇಲೆಲ್ಲ ಗೊತ್ತಾಗತ್ತೆ. ಈ ಹಾವು ಏಣಿ ಆಟದಲ್ಲಿ ಕೊನೆಗೆ ಗೆಲ್ಲೋದು ನಾನೇ. ಒಲವಿನ ತೇಜಸ್ವಿ, ನೀವು ಯಾರೋ ದೂರದವರು ಅಂತ ಅನಿಸ್ತಾನೇ ಇಲ್ಲ, ತುಂಬ ಹತ್ರದವರು ಅನಿಸುತ್ತೆ. ಅದಕ್ಕೆ ತಾನೇ ನಾನಾಗಿ ನಿಮ್ಮ ಮುಂದೆ ಇರೋಕ್ಕೆ ಸಾಧ್ಯ. ಏನೆಲ್ಲ ಮಾತಾಡ್ತೀನಿ, ನಿಮ್ಮ ಮುಂದೆ ಹೇಗೆಲ್ಲ ಆಡ್ತೀನಿ. ನಮಗೆ ತುಂಬ ಹತ್ರದವ್ರ ಜೊತೆ ಮಾತ್ರ ಹಿಂಗಿರೋದಕ್ಕೆ ಸಾಧ್ಯ ಅಲ್ವಾ? ನೀವು ನಂಗೆ ತುಂಬ ಆಪ್ತರು ಅನಿಸ್ತೀರ, ತೀರಾ ನನ್ನವರು ಅನಿಸ್ತೀರ. ಎಷ್ಟು ಅಂದರೆ ಜೀವನ ಎಲ್ಲ ನಿಮ್ಮ ಜೊತೆನೇ ಕಳೆಯೋಷ್ಟು, ನಿಮ್ಮ ಎದೆ ಮೇಲೆ ತಲೆ ಇಟ್ಟು ನಿದ್ದೆ ಮಾಡೋಷ್ಟು, ನಿಮ್ಮ ಮಡ್ಲಲ್ಲೇ ಪ್ರಾಣ ಬಿಡೋಷ್ಟು. ಇದಕ್ಕಿಂತ ಇನ್ನೇನು ಹೇಳೋದು? ನೀವು ನನ್ನನ್ನು ಒಪ್ತೀರಾ ಅಂತ ನಾನು ಕೇಳಲ್ಲ, ಬಿಟ್ಟು ಹೋಗ್ತೀರಾ ಅಂತ ಭಯ ಬೀಳಲ್ಲ. ಯಾಕೆ ನಂಬಿಕೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಒಂದು ಹುಚ್ಚು ನಂಬಿಕೆ. ನಿಮ್ಮ ಜೊತೆನೇ ನಾನು ಬದುಕ್ತೀನಿ ಅನ್ನೋ ಕೆಟ್ಟ ಕಾನ್ಫಿಡೆನ್ಸ್. ಎಲ್ಲಿಂದ ಬಂತು ವಿಶ್ವಾಸ ಅಂತ ಗೊತ್ತಿಲ್ಲ. ನನ್ನ ಮನಸ್ಸು ಹೇಳಿದ್ದ, ಹೃದಯ ಮಾತಾಡಿದ್ದ. ಅವಕ್ಕೆಲ್ಲ ಮಾತಾಡೋಕ್ಕೆ ಬರಲ್ಲ. ಆದರೂ ಅವೇನೇನೋ ಹೇಳುತ್ತೆ ಗೊತ್ತಾ? ಅವುಗಳ ಬಾಯಿ ಮುಚ್ಚೋಕ್ಕಾಗಲ್ಲ ನನಗೆ. ನೀವೇ ಏನಾದರೂ ಮಾಡಿ. ಏನೂ ಮಾಡೋಕ್ಕಾಗಿಲ್ವಾ? ಹಾಳಾಗಿ ಹೋಗಲಿ ಅಂತ ನನ್ನನ್ನು ಪ್ರೀತಿ ಮಾಡಿ, ಅಷ್ಟು ಸಾಕು ನನಗೆ. ಇಂತಿ ಪ್ರೀತಿಯಿಂದ ಮೇಘನ. ಶ್ರೀಗಂಧದ ಸುವಾಸನೆ
ಯಾವಾಗಲೂ ಇರುತ್ತೆ. ಹಾಗೆ ನಮ್ಮ ಪ್ರೀತಿನೂ. Good morning. This shouldn't happen with me. ನಿದ್ದೆ ಬರ್ತಿಲ್ವಾ? ಹಾಗೇನಿಲ್ಲ, ಚೂರು ಓದೋಣ ಅಂತ ಅನ್ನಿಸ್ತು, ಓದ್ತಾ ಇದ್ದೆ. ಸುಳ್ಳು ಹೇಳ್ತಿದ್ಯಾ? ಕಮ್ ಆನ್, ಯು ಆರ್ ಮೇಕಿಂಗ್ ಇಟ್ ಕಾಂಪ್ಲಿಕೇಟೆಡ್ ಕಣೋ. ಯೂಶಲಿ ಎಲ್ಲದನ್ನು ತುಂಬ ಸಿಂಪಲ್ ಆಗಿ ತಗೋತೀಯಲ್ವಾ ನೀನು? ಏನೋ ಯೋಚನೆ ಮಾಡಿದಷ್ಟು ವಿಷಯಗಳು ಗೋಜಲಾಗತ್ತೆ, ಹಾಗಂತ ನೀನೇ ಹೇಳ್ತಾ ಇರ್ತಿದ್ದು. I know there is nothing good or bad, but thinking makes it so, ಅಲ್ವಾ? ಆಬ್ಸಲ್ಯೂಟ್ಲಿ. ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? I really don't know. ಹೀಗಿರೋದು ಬೇಡಮ್ಮ ನನಗೆ. ಐ ಆಮ್ ನಾಟ್ ಆಲ್ ಲೈಕಿಂಗ್ ಇಟ್. ಓಕೆ, ಏನು ಮಾಡೋಣ? ಅವ್ರ ಮನೆಗೆ ಕಾಲ್ ಮಾಡಿ ಆಗಲ್ಲ ಅಂತ ಹೇಳ್ಬಿಡು. ಇದು ಅವಳು ಓದೋ ಸಮಯ, ಅವಳು ಓದ್ಕೊಳ್ಳಿ, ಮುಂದೆ ಯಾವಾಗಲಾದ್ರು ಮಾತಾಡ್ಕೊಳ್ಳೋಣ ಅಂತ ಹೇಳು. ಇದನ್ನು ಜಾಸ್ತಿ ದಿನ ಡಿಲೇ ಮಾಡೋದು ಯಾಕೋ ಸರಿ ಕಾಣಲ್ಲ. ಸರಿ, ನೀನು ಹೇಳ್ದ ಹಾಗೆ ಹೇಳ್ತೀನಿ. ಮುಂದೆ ಎಲ್ಲ ಹೀಗೆ ಇದ್ಬಿಡುತ್ತಾ? ಆ ಹುಡುಗಿ ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತಾಳ? ನಿನ್ನ ಉತ್ತರ ನೋ ಅನ್ನೋದಾದರೆ ಮೊದಲು ಮೇಘನಾನ್ ಕನ್ವಿನ್ಸ್ ಮಾಡು. ಆಗುತ್ತಾ? ಐ ಆಮ್ ಟ್ರೈಂಗ್ ಟು. ಅಂದರೆ ಆ ಹುಡುಗಿ ನೀನು ಹಿಂದೆ ಮುಂದೆನೇ ಸುತ್ತಾ ಇದ್ದಾಳ? ಯಾ. ಓಕೆ, ಮೊದಲು ನಿನಗೇನು ಬೇಕು ಅದನ್ನು ಕ್ಲಿಯರ್ ಮಾಡ್ಕೊ. ಅವ್ರ ಮನೆಗೆ ನೋ ಅಂತ ಹೇಳೋದೇನು ದೊಡ್ಡ ವಿಷಯ ಅಲ್ಲ. ಹೇಳಬೇಕಾದ ಸಮಯ ಬಂದಾಗ ಬೇಕಾದರೆ ನಾನೇ ಹೇಳ್ತೀನಿ. ಲಿಸನ್ ಟು ಮೀ. ನಾವ್ ಟೇಕ್ ಸಮ್ ಮೋರ್ ಟೈಮ್, ನೋ ಹರಿ ಅಟ್ ಆಲ್. ಈಗ ಹೋಗಿ ಆರಾಮವಾಗಿ ನಿದ್ದೆ ಮಾಡು. ಮತ್ತೆ ನನ್ನಮ್ಮ ಆಗಿದ್ದಕ್ಕೆ ಥ್ಯಾಂಕ್ಸ್. You're most welcome. Good night. ನನ್ನ ಗಂಡ ಎಷ್ಟು ದಿನ ಕೊಬ್ಬಾಡ್ತಾನೋ ಆಡ್ಲಿ. ನಾಳೆ ಬೆಳ್ದಿಂಗಳ ರಾತ್ರಿಲಿ ಕೂತ್ಕೊಂಡು ಮಾತಾಡಕ್ ಒಂದು ವಿಷಯ ಇರುತ್ತಲ್ವಾ? ನೀನವತ್ತು ಹಂಗೆ ಮಾಡಿದ್ದೆ, ನಾನಿವತ್ತು ಹಿಂಗೆ ಮಾಡಿದ್ದೆ ಅಂತ ಹಳೆ ದಿನಗಳ ಬಗ್ಗೆ ಮಾತಾಡಕ್ಕೆ ಮಜವಾಗಿರುತ್ತೆ. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು
ನನ್ನ ಜೀವ ನೀನು ನೂರಾರು ಬಯಕೆ ಆತುರ ತಂದಿದೆ, ನೂರಾರು ಕನಸು ಕಾತುರ ತುಂಬಿದೆ. ಅಬ್ಬ ಕೊಟ್ಟ ಕೈ ಬೇರೆ ಕಡೆ ಹೋಗಿ ಮಲಗಿದ್ದಾನೆ ಅನ್ಸುತ್ತೆ. ಇಲ್ಲ ಬೇಗ ಇದ್ಬಿಟ್ನಾ? ಅಬ್ಬ ಎಲ್ಲಪ್ಪ ಹೋದ ಈ ನನ್ನ ಪಾಪಿ ನನ್ನ ಗಂಡ. ಅಯ್ಯೋ ಹಂಗೆಲ್ಲ ಹೇಳ್ಬಾರ್ದು, ನನ್ನ ಬಾ ಏನೇನೋ ಹೇಳ್ತಾ ಇರುತ್ತೆ. ಎಲ್ಲೋದ ಇವನು? ಅತ್ತೆ ಮಲ್ಕೊಂಡಿದ್ದಾರೆ ಪಾಪ. ಏನ್ ಮಾಡೋದು? ಅತ್ತೆ ನನ್ನ ಬಾಯಿ. ಆಂಟಿ ಆಂಟಿ ಅತ್ತೆ ನನ್ನ ಬಾಯಿ. ಆಂಟಿ ಆಂಟಿ ಮೇಘನಾ, ನೀನಾ? ಒಳಗೆ ಬಾ. ಪರವಾಗಿಲ್ಲ ಆಂಟಿ. ನಾನು ಹೂ ಕುಯ್ಯೋಣ ಅಂತ ಬಂದೆ. ಹೂವಾ? ಹ್ಞೂ ಆಂಟಿ, ಇವತ್ತು ನಮ್ಮ ಮನೇಲಿ ಹೂ ಹಬ್ಬ. ಅದಕ್ಕೆ ಪರಿಚಯ ಇರೋರ ಮನೆಯಿಂದ ಸ್ವಲ್ಪ ಹೂ ತಗೊಂಡೋಗಿ ದೇವ್ರಿಗೆ ಇಡ್ತೀವಿ. ಇಂಟ್ರೆಸ್ಟಿಂಗ್ ಮೇಘನಾ, ನಾನು ಈ ಹಬ್ಬದ ಬಗ್ಗೆ ಕೇಳೇ ಇಲ್ಲ. ಹ್ಞೂ ಹೌದು, ನಮ್ಮ ಮನೇಲಿ ಪ್ರತಿ ವರ್ಷನೂ ಮಾಡ್ತೀವಿ. ನಿಮಗೆ ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ ಆಂಟಿ. ನೀವು ಮಲ್ಕೊಳ್ಳಿ, ನಾನು ಹೋಗಿ ಕಿತ್ಕೊಂಡು ಹಂಗೆ ಹೋಗ್ತೀನಿ. ನೋ 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 ನೋ, ಮನೆ ಅಂಗ್ಳದ ತನಕ ಬಂದಿದ್ಯಾ? ನಿನ್ನನ್ನು ಹಾಗೆ ಕಳ್ಸೋಕ್ಕಾಗತ್ತಾ? ಬೇಗ ಕಾಫಿ ಮಾಡ್ತೀನಿ, ಬಾ ಕುಡ್ಕೊಂಡು ಹೋಗುವಂತೆ. ನೀನು ಬಾ, ನೀನು ಬಾಗಿಲು ತೆಗಿತೀನಿ. ಅಯ್ಯೋ ಒಳ್ಳೆ ಅತ್ತೆ, ನಮ್ಮನೆಗೆ ಹೋಗೋಕ್ಕೆ ನಾನು ಇಷ್ಟೊಂದು ಹಿಡಿಸ್ಕೋಬೇಕಾ? ಬಾ ಮೇಘನಾ, ನಾನು ಬೇಗ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಬರ್ತೀನಿ. 5 ಮಿನಿಟ್ಸ್ ಅಷ್ಟೇ, ಕೂತ್ಕೊಂಡಿರು, ಓಕೆನಾ? ಪರವಾಗಿಲ್ಲ ಆಂಟಿ, ಎಷ್ಟೊತ್ತು ಬೇಕಾದ್ರೂ ತಗೊಳ್ಳಿ. ಕೂತ್ಕೋ.
ಹೋದ್ಯ ಗವಾಕ್ಸ್ಲಿ ಅಂದ್ರೆ ಪಿಶಾಚಿ ಮತ್ತೆ ಬಂದೆ ಅಂತಂತೆ. ಹಿಂಗಿದೆ ಹೊಸಾಗದೆ. ತಗೊಳ್ಳಿ ಇನ್ನೊಂದು ಲವ್ ಲೆಟರ್. ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕೆ ಯಾಕಿಷ್ಟೆಲ್ಲ ಸಾಹಸ ಮಾಡ್ತೀರಾ? ಬೇಡ, ನೀವೆಲ್ಲೇ ಹೋದ್ರು ನಾನು ನಿಮ್ಮನ್ನು ಬಿಡಲ್ಲ. ಇನ್ಮೇಲಿಂದ ನಿಮ್ಮ ರೂಮಲ್ಲೇ ಮಲ್ಕೊಳ್ಳಿ. ಸರಿ, ಆಮೇಲೆ ಸಿಗ್ತೀನಿ ಆಯ್ತಾ? ನನಗೋಸ್ಕರ ನಮ್ಮ ಮತ್ತೆ ಕಾಫಿ ಮಾಡ್ತಾ ಇದ್ದಾರೆ, ಕುಟ್ಕೊಂಡು ಬೇಗ ಹೋಗ್ತೀನಿ. ತಗೊಳ್ಳಿ. ಅತ್ತೇನಾ ಕ್ರೇಜಿ ಗರ್ಲ್, ಹಿಂಗೆಲ್ಲ ಆಡಕ್ಕೂ ಗಚ್ಚಿರ್ಬೇಕು ಯಪ್ಪ. ಗುಡ್ ಮಾರ್ನಿಂಗ್ ತೇಜ. ಗುಡ್ ಮಾರ್ನಿಂಗ್ ಮಾ. ನೋಡಿಲ್ಲಿ ಯಾರು ಬಂದಿದ್ದಾರೆ? ಹಾಯ್ ಮಿಸ್ ಮೇಘ್ನಾ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತೇಜ, ನಿನಗೂ ಕಾಫಿ ಇಟ್ಟಿದ್ದೀನಿ. ಸರಿ ಮಾ. ಇನ್ಮೇಲೆ ನಮ್ಮನೇಲೂ ಮಾಡಬೇಕು ಈ ಹೂವಿನ ಹಬ್ಬನ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಅಲ್ವಾ? ಮಾಡಿದ್ರಾಯ್ತು ಬಿಡಿ ಆಂಟಿ. ಆಂಟಿ, ಇನ್ನು ಹೂವ ಕೀಳ್ಬೇಡಿ, ಈ ಹೂವ ಇಲ್ಲೇ ಇರ್ಲಿ. ಹೂವ ಗಿಡದಲ್ಲಿದ್ರೇನೆ ಚಂದ ಅಲ್ವಾ? ಕರೆಕ್ಟ್ ಮೇಘನ, ನನಗೂ ಇದೇ ಇಷ್ಟ. ಅದಕ್ಕೆ ನಾನು ಗಿಡದಿಂದ ಹೂ ಕೀಳಲ್ಲ. ಸರಿ ಆಂಟಿ, ನಾನಿನ್ನು ಹೊರಡ್ತೀನಿ. ಬಾಯ್ ಬಾಯ್. ಬಾಯ್, ಕಾಲೇಜಲ್ಲಿ ಸಿಗ್ತೀನಿ. ಗೌರವಾನ್ವಿತ ಪ್ರಾಂಶುಪಾಲರಿಗೆ ನಮಸ್ಕಾರಗಳು. ನೀವೆಂದರೆ ನಮಗೆಲ್ಲ ಅಪಾರವಾದ ಗೌರವ. ಆದರೆ ಶಿಸ್ತಿನ ಪಾಠ ಮಾತ್ರ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಶಿಸ್ತು ಶಿಸ್ತು ಅಂತ ಯಾಕೆ ನಮ್ಮ ಮೇಲೆ ಶಿಸ್ತಿನ ಕಲ್ಲು ಎತ್ತಿ ಹಾಕುತ್ತೀರೆಂದು ನಿಮ್ಮ ಮೇಲೆ ಸಿಟ್ಟು ಬರುತ್ತಿತ್ತು. ಆದರೆ ಶಿಸ್ತಿನ ಬೆಲೆ ಏನೆಂದು ಈಗ ಅರಿವಾಗಿದೆ. ಪರೀಕ್ಷೆಯಲ್ಲಿ ಕದ್ದು ಕದ್ದು ನಕಲು ಮಾಡಿ ಸಿಕ್ಕಿ ಹಾಕಿಕೊಂಡು ನಿಮ್ಮಿಂದ ಬೆಂಡೆತ್ತಿಸಿಕೊಂಡಿದ್ದೇವೆ. ಆದರೆ ಈಗ ಅದೇ ವಿಷಯವಾಗಿ ನಿಮ್ಮ ಮೊರೆ ಬಂದಿದ್ದೇವೆ. ನಾವು ನಕಲು ಮಾಡಿದರೆ ತಪ್ಪು, ಆದರೆ ಪಾಠ ಮಾಡೋರೇ ನಕಲು ಮಾಡಿ ಎಂದು ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಗಳ ಸಮೇತ ಕೊಟ್ಟರೆ ಅದೇನು? ಅದಕ್ಕೆ ನಿಮ್ಮ ಬಳಿ ಉತ್ತರವಿದೆಯೇ? ನಾವೇನೋ ಗೊತ್ತಿಲ್ಲದೆ ಒಂದೆರಡು ಪ್ರಶ್ನೆಗಳಿಗೆ ಉತ್ತರ ನಕಲು ಮಾಡುತ್ತಿದ್ದೆವು. ಆದರೆ ಈ ರವಿ ತೇಜಸ್ವಿ ಎಂಬ ಉಪನ್ಯಾಸಕರು ಇಡೀ ಉತ್ತರ ಪತ್ರಿಕೆಯನ್ನೇ ರಾಜಾರೋಷವಾಗಿ ಹಂಚಿದ್ದಾರಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ 100ಕ್ಕೆ 100 ಅಂಕ ಕೊಟ್ಟಿದ್ದಾರಲ್ಲ. ಇದಕ್ಕೆ ಏನು ಹೇಳುತ್ತೀರಿ? ನಾಳೆ ನಾವೆಲ್ಲ ಏನಾಗುತ್ತೇವೆ? ನಮ್ಮ ಭವಿಷ್ಯ ಸೂತ್ರವೇ ಇಲ್ಲದ ಗಾಳಿಪಟವಾಗುತ್ತದೆಯಾ ಎಂಬ ಆತಂಕ ನಮ್ಮದು. ನಿಮಗೆ ಅನುಮಾನವಿದ್ದರೆ ಅಂತಿಮ ವರ್ಷದ ಪತ್ರಿಕೋದ್ಯಮ ವಿಭಾಗದ ಇಂಟರ್ನಲ್ಸ್ ಅಂಕಗಳು ಎಷ್ಟಿವೆ ಎಂದು ನೋಡಿ. ಎಲ್ಲರೂ 100ಕ್ಕೆ 100 ಅಂಕ ಗಳಿಸೋದು ಎಂದಾದರೂ ಸಾಧ್ಯವಿದೆಯೇ? ಯೋಚಿಸಿ, ಸರಿಯಾದ ನಿರ್ಧಾರ ಮಾಡಿ. ಇಂತಿ ಪತ್ರಿಕೋದ್ಯಮ ವಿಭಾಗದ ನತದೃಷ್ಟ ವಿದ್ಯಾರ್ಥಿಗಳು. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಮಿಸ್ಟರ್ ತೇಜಸ್ವಿ, ಆರ್ ಯು ಫ್ರೀ ನೌ? ಓಕೆ, ಹಾಗಾದರೆ ನಾನು ಕ್ಯಾಬಿನ್ಗೆ ಬರ್ತೀರಾ? 1 ಸೆಕೆಂಡು. ಯಾ, ಫೈನ್. ಎಕ್ಸ್ಕ್ಯೂಸ್ ಮಿ ಸರ್. ಬನ್ನಿ ಮಿಸ್ಟರ್ ತೇಜಸ್ವಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಮಿಸ್ಟರ್ ತೇಜಸ್ವಿ.
ಮತ್ತೆ ನಿಮ್ಮ ಮೇಲೆ ಇನ್ನೊಂದು ಕಂಪ್ಲೇಂಟ್ ಬಂದಿದೆಯಲ್ಲ?